ಸಾಮಾನ್ಯವಾಗಿ ಫ್ರಿಜ್ಗಳು ತುಂಬ ಗಲೀಜಾಗ್ತಾ ಇರ್ತದೆ. ಅಂದರೆ ನಾವು ಅದರಲ್ಲಿ ಸಾಮಾನುಗಳನ್ನೆಲ್ಲ ಇಡ್ತೇವೆ, ತೆಗಿತೇವೆ, ಪುನಃ ಯೂಸ್ ಮಾಡ್ತೇವೆ. ಆದರೆ ಏನು ಮಾಡ್ತೇವೆ ಅಂದರೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಹೋಗಲ್ಲ. ಕ್ಲೀನ್ ಮಾಡಿದರೂ ಕೂಡ ಜಸ್ಟ್ ಒಮ್ಮೆ ಬಟ್ಟೆಯಿಂದ ಒರೆಸಿ ಬಿಡ್ತೇವೆ ಅಷ್ಟೇ. ಅದು ಬಿಟ್ಟರೆ ಸಂಪೂರ್ಣವಾಗಿ ಕ್ಲೀನ್ ಮಾಡಲ್ಲ. ನಾನು ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಈ ಟ್ರೇಗಳನ್ನ ಎಲ್ಲದನ್ನೂ ಹೊರಗಡೆ ತೆಗೆದು ಯಾವ ರೀತಿ ನಾವು ಕ್ಲೀನ್ ಮಾಡಬೇಕು ಅಂತ ತಗೊಂಡು ತೋರಿಸಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಫ್ರಿಜ್ ಇದ್ದೇ ಇರ್ತದೆ. ಆದರೆ ಫ್ರಿಜ್ ಇದ್ರ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಭಾಳಷ್ಟು ಜನ ಅದನ್ನು ಸರಿಯಾಗಿ ಕ್ಲೀನ್ ಮಾಡಲ್ಲ. ಅಂದರೆ ತಂತನ ಸಾಮಾನನ್ನು ತುಂಬ್ತಾ ಇರ್ತೇವೆ ಹೊರತು ಅದನ್ನು ಕ್ಲೀನ್ ಮಾಡಲ್ಲ. ಆದರೆ ಇವತ್ತು ನಾನು ನಿಮಗೆ ಕ್ಲೀನ್ ಮಾಡೋದು ಹೇಗೆ ಅಂತೇಳಿ ಹೇಳ್ತಾ ಇದ್ದೇನೆ. ಕೆಲವರಿಗಿರುವ ಸಮಸ್ಯೆ ಏನಂದರೆ ಕ್ಲೀನ್ ಮಾಡೋದು ಹೇಗೆ ಅಂತ ಕೂಡ ಗೊತ್ತಿರಲ್ಲ. ಖಾಲಿ ಮೇಲ್ಗಡೆಯಿಂದ ಈ ರೀತಿ ಒರೆಸಿ ಬಿಡ್ತಾರೆ ಹೊರತು ಅದನ್ನು ತೆಗೆದು ಕ್ಲೀನ್ ಮಾಡ್ಲಿಕ್ಕೆ ಗೊತ್ತಿರಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕೆಲವರಿಗೆ ಇದನ್ನು ತೆಗೆದ್ರೆ ವಾಪಸ್ ಫಿಕ್ಸ್ ಮಾಡ್ಲಿಕ್ಕೆ ಕೂಡ ಗೊತ್ತಾಗಲ್ಲ. ಹಾಗಾಗಿ ಇವತ್ತು ಇದನ್ನು ತೆಗೆಯೋದು ಹೇಗೆ ಮತ್ತು ಕ್ಲೀನ್ ಮಾಡಿ ವಾಪಸ್ ಫಿಕ್ಸ್ ಮಾಡೋದು ಹೇಗೆ ಅಂತ ತಗೊಂಡು ಕ್ಲೀನಾಗಿ ನಿಮಗೆ ತೋರಿಸ್ತೇನೆ. ಮೊದಲಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಗ್ಲಾಸ್ ಟ್ರೇ ಇರ್ತದಲ್ಲ ಅಥವಾ ಪಾರ್ಟಿಷನ್ ಆಗಿರ್ಬೋದು, ಇದನ್ನು ನಾವು ತೆಗೆದು ಬಿಡಬೇಕು. ನೀವು ಒಂದು ಕೆಲಸ ಮಾಡಿ ಮೊದಲೊಂದು ಸರಿ ಇದರದ್ದು ಫೋಟೋ ತೊಗೊಂಡ್ಬಿಡಿ. ಯಾಕಂದರೆ ಪುನಃ ನೀವು ಫಿಕ್ಸ್ ಮಾಡುವಾಗ ಅದೇ ಥರ ಆರ್ಡ್ರಲ್ಲೇ ಮಾಡಬೇಕಲ್ಲ. ಹಾಗಾಗಿ ಒಂದು ಸರಿ ಫೋಟೋ ತಗೊಳ್ಬೇಕು. ಹಾಗೆ ನಂತರ 1 by 1 ತೆಗಿತಾ ಬನ್ನಿ. ಇದು ಗ್ಲಾಸ್ ಪಾರ್ಟಿಷನ್ ತುಂಬ ಜಾಗ್ರತೆಯಲ್ಲ ತೆಗೀರಿ. ಅದಾದಮೇಲೆ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. 1 by 1 ತೆಗೆದು ಕ್ಲೀನ್ ಮಾಡ್ಕೊತ ಹೋಗ್ಬೋದು. ನೋಡಿ, ನಾನು ಎಲ್ಲ ಈ ಪಾರ್ಟಿಷನ್ಗಳನ್ನು ತೆಗಿತಾ ಇದ್ದೇನೆ. ಗೊತ್ತಾಗ್ತದೆಯಲ್ಲ ಇಲ್ಲಿ ಎಷ್ಟು ಕಸ ಸೇರ್ಕೊಂಡಿದೆ ಅಂತ. ನಾವು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ತಾ ಇರ್ತೇವೆ. ಆದರೆ ಫುಲ್ ತೆಗೆದು ಒಂದು 2-3 ತಿಂಗಳಿಗೆ ಒಮ್ಮೆ ಆದರೂ ನಾವು ಕ್ಲೀನ್ ಮಾಡ್ತಾ ಇರಬೇಕು. ನೋಡಿ, ಇದ್ರ ಕೆಳಗಡೆ ಎಷ್ಟು ಸೇರ್ಕೊಂಡಿರ್ತದೆ ನೋಡಿ ಕಸ. ಇದು ಕೆಲವೆಲ್ಲ ನಮ್ಗೆ ಗೊತ್ತೇ ಆಗೋಲ್ಲ, ಹೊರಗಡೆಯಿಂದನೇ ಜಸ್ಟ್ ಕ್ಲೀನ್ ಮಾಡಿಬಿಡ್ತೇವೆ. ಬಟ್ ಒಳಗಡೆ ಈ ಥರ ಸೇರ್ಕೊಂಡಿರ್ತದೆ. ಇದನ್ನು ಕೂಡ ನಾವು ತುಂಬ ಕ್ಲೀನಾಗಿ ಸ್ವಚ್ಛ ಮಾಡ್ಬೋದು. ಈಗ ನಿಮಗೆ ಇರುವಂಥ ದೊಡ್ಡ ಸಮಸ್ಯೆ ಅಂದರೆ ಈ ಸೈಡಲ್ಲಿ ಇರ್ತದೆ ನೋಡಿ, ಈ ಕ್ರೇಟ್ಗಳನ್ನು ತೆಗೆಯೋದು ಸ್ವಲ್ಪ ಕಷ್ಟ. ಯಾಕಂದರೆ ಇದನ್ನ ಈ ರೀತಿಯಾಗಿ ಫಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ಫೋರ್ಸ್ ಹಾಕಿ ಈ ಥರದಲ್ಲಿ ನೀವು ತೆಗಿಬೇಕು. ಪುನಃ ಹೇಳ್ತಾ ಇದ್ದೇನೆ, ನೀವು ತೆಗಿಯೋಕ್ಕಿಂತ ಮೊದಲೊಂದು ಫೋಟೋನ ತೆಗೆದಿಟ್ಕೊಂಡಿರಿ. ಯಾಕಂದರೆ ಪುನಃ ಫಿಕ್ಸ್ ಮಾಡಿ ನಿಮಗೆ ಈಸಿ ಆಗ್ತದೆ. ಒಬ್ಬರೊಬ್ಬರು ಫ್ರಿಜ್ ಒಂದೊಂದು ರೀತಿ ಇರ್ತದೆ, ಒಂದೊಂದು ಕಂಪ್ನಿ ಅವ್ರದ್ದು. ನೋಡಿ, ಇಲ್ಲಿ ಸೈಡಲ್ಲಿ ಎಷ್ಟೆಲ್ಲ ಸೇರ್ಕೊಂಡು ಬಿಟ್ಟಿದೆ ನೋಡಿ ಕಸ. ಇದನ್ನೆಲ್ಲ ಒಂದ್ಸರಿ ನೀವು ಈ ಥರ ಕೈಯಲ್ಲೂ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ಸ್ವಲ್ಪ. ಈಗ ನಾವೆಲ್ಲ ಈ ಪಾರ್ಟಿಷನ್ಸು ಮತ್ತು ಟ್ರೇಗಳೆಲ್ಲದನ್ನು ತೆಗೆದಾಯಿತು. ಮೊದಲಿಗೆ ನಾವು ಮಾಡಬೇಕಿರೋ ಕೆಲಸ ಸ್ವಿಚ್ ಆಫ್ ಮಾಡಬೇಕು. ಆಫ್ ಮಾಡಿ ಪ್ಲಗ್ಗನ್ನು ತೆಗೆದಿಟ್ಬಿಡಿ. ನೀವು ಬಾತ್ರೂಮ್ನಲ್ಲಿ ಇದಕ್ಕೆ ಈ ಟ್ರೇ ಮೇಲೆ ಇದೆಲ್ಲ ಈ ರೀತಿ ನೀರು ಹಾಕ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಬಕೆಟ್ ಒಳಗಡೆ ಕೂಡ ಇದನ್ನು ಮುಳುಗಿಸಿಟ್ಟು ಕೊನೆ ಕ್ಲೀನ್ ಮಾಡ್ಕೊತ ಹೋಗ್ಬೋದು. ಒಮ್ಮೆ ನೀವು ನೀರು ಹಾಕೊಂಡ್ಮೇಲೆ ಈ ಸ್ಕಾಚ್ ಬ್ರೈಟ್ ಇರ್ತದಲ್ಲ, ನೀವು ಈ ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ತೀರಲ್ಲ, ಆ ಸೋಪನ್ನು ಹಾಕಿ ಸ್ಕಾಚ್ ಬ್ರೈಟ್ನಲ್ಲಿ ಸ್ವಲ್ಪ ಇದೇ ಥರದಲ್ಲಿ ಕ್ಲೀನ್ ಮಾಡ್ಕೊತ ಹೋಗಿ. ಸ್ವಲ್ಪ ಕೇರ್ಫುಲ್, ಯಾಕಂದ್ರೆ ಗ್ಲಾಸು ಕೈ ಜಾರಿದರೆ ಒಡೆದೋಗ್ಬಿಡ್ತದೆ. ಇಲ್ಲಿ ಈ ಎಜ್ಜಲ್ಲಿ ಇರ್ತವೆ, ಇಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿ ಸ್ವಲ್ಪ ಕ್ಲೀನಾಗಿ ಇದು ಮಾಡಿ. ಯಾಕಂದರೆ ಇಲ್ಲಿ ಕಸ ತುಂಬ ಸೇರ್ಕೊಂಡಿರ್ತದೆ. ಒಂದು ಸೈಡ್ ಕ್ಲೀನ್ ಮಾಡಿದೆ, ಈಗ ಇನ್ನೊಂದು ಸೈಡನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು. ನಾನೀಗ ಒಂದ್ಸರಿ ಸ್ಕಾಚ್ ಬ್ರೈಟ್ನಲ್ಲಿ ತೊಳೆದಿದ್ದೇನೆ. ಈಗ ನೀರು ಹಾಕಿ ಕ್ಲೀನ್ ಮಾಡ್ಕೊತಿದ್ದೇನೆ ಒಂದೊಂದು ಸೈಡನ್ನು. ನೋಡಿ, ನಾನು 2 ಸೈಡ್ ಕ್ಲೀನ್ ಮಾಡ್ಕೊತಾ ಇದ್ದೇನೆ. ಈಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಕೊಂಡು. ಒಂದು ಚೂರು ಕೂಡ ಕಲೆ ಎಲ್ಲ ಏನಿಲ್ಲ, ಸಂಪೂರ್ಣವಾಗಿ ಕ್ಲೀನ್ ಆಗಿದೆ. ಹಾಗೆಯೇ ಈಗ ಈ ಟ್ರೇಗಳಿದೆಯಲ್ಲ, ಇದನ್ನೆಲ್ಲದನ್ನು ಕೂಡ 1 by 1 ಇದೇ ಥರದಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗಿ. ಈಗ ಫ್ರಿಜ್ಜಿನ ಒಳಭಾಗವನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ನ ರೆಡಿ ಮಾಡ್ಕೋಬೇಕು. 1 ಲೀಟ್ರ್ವರೆಗೆ ನೀರನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ತೊಗೊಳ್ಳಿ. ಅದಕ್ಕೆ ಒಂದು 2 ಚಮಚದಷ್ಟು ಅಡುಗೆ ಸೋಡಾ ಇರ್ತದಲ್ಲ, ಅದನ್ನು ಹಾಕ್ಕೊಳ್ಳಿ. ನಂತರ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಸೊಲ್ಯೂಷನ್ ರೆಡಿ ಆಗಿದೆ. ಈಗ ಫ್ರಿಜ್ಜನ್ನು ಇದರಲ್ಲಿ ನಾವು ಒಳಭಾಗವನ್ನು ಕ್ಲೀನ್ ಮಾಡೋಣ. ನೋಡಿ, ಈಗ ಸೋಡಾ ಕೂಡ ಅದರಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಸ್ಪಾಂಜ್ ಅಥವಾ ಬಟ್ಟೆ ಆದರೂ ಅಡ್ಡಿಲ್ಲ, ಅದನ್ನು ಈ ರೀತಿಯಲ್ಲಿ ಅದ್ಕೊಳ್ಳಿ. ಇದಕ್ಕೆ ನೀರಲ್ಲಿ ಹತ್ಕೊಂಡ್ಮೇಲೆ ಸ್ವಲ್ಪ ಹಿಂಡ್ಕೊಂಡ್ಬಿಡಿ. ಅಂದರೆ ನೀರು ಪಸೆ ಇದ್ರೆ ಸಾಕಾಗುತ್ತೆ ನಮಗೆ. ಫ್ರಿಜ್ಜಿನ ಒಳಭಾಗವನ್ನು ನಾವು ಇದರಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಫ್ರಿಜ್ ವಾಲ್ ಅಂತಾರಲ್ಲ, ಇದನ್ನು ಕ್ಲೀನ್ ಮಾಡ್ಬೋದು. ನೋಡಿ, ಈ ಥರ ಪ್ಲೇಸೆಲ್ಲ ಇದೆಯಲ್ಲ, ಇದೆಲ್ಲವನ್ನು ಇದರಲ್ಲಿ ನೀವು ಕ್ಲೀನ್ ಮಾಡಿ. ಈ ರೀತಿಯಲ್ಲಿ ಆ ಕಸ ಏನು ಉಳ್ಕೊಂಡಿದೆ ಥರ ಅಥವಾ ಏನಾದರೂ ಕಲೆ ಇದ್ದರೆ ಅದೆಲ್ಲದು ಕೂಡ ಹೋಗುತ್ತೆ. ಎಲ್ಲ ಕಡೆನೂ ಇದರಲ್ಲಿ ಕ್ಲೀನ್ ಮಾಡ್ಕೊತ ಬನ್ನಿ. ನೀವು ಬಟ್ಟೆನ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಗಲೀಜೆಲ್ಲ ಇದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡ್ಕೋಬೇಕು ನೀವು. ಈ ಥರ ಸ್ಟೈನ್ಸ್ ಏನಿದ್ರು ಕೂಡ ಇದರಲ್ಲಿ ಹೋಗಿಬಿಡುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಕಲೆ ಇದೆ, ಜ್ಯೂಸ್ ಏನೋ ಚೆಲ್ಲಿರುವಂಥದ್ದು. ಇಲ್ಲಿ ಬೇಕಿದ್ರೆ ಒಂದು ಸ್ವಲ್ಪ ಈ ರೀತಿ ನೀರು ಹಾಕಿ ಒಂದು 2 ನಿಮಿಷ ಬಿಡಬೇಕು ನಾವು. ಬಿಟ್ಟು ನಂತರ ಕ್ಲೀನ್ ಮಾಡಿದರೆ ಆ ಸ್ಟೈನ್ಸ್ ಏನಿದೆಯೋ ಅದು ಸಂಪೂರ್ಣವಾಗಿ ಹೋಗುತ್ತೆ. ನೋಡಿ, ಫ್ರಿಜ್ ಒಳಗಡೆ ಸಂಪೂರ್ಣವಾಗಿ ಕ್ಲೀನ್ ಮಾಡಿ ನಾನು ಇದನ್ನ ಡ್ರೈ ಮಾಡಿದ್ದೇನೆ. ಒಂದು ಒಳ್ಳೆ ಬಟ್ಟೆ ತೊಗೊಂಡು ಇನ್ನೊಂದು ಸರಿ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಕೊಳ್ಳಿ. ಗೊತ್ತಾಗ್ತದೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ. ಒಂದೇ ಒಂದು ಕಲೆ ಕೂಡ ಇಲ್ಲ, ಸಂಪೂರ್ಣವಾಗಿ ಕ್ಲೀನ್ ಆಗಿದೆ. ಈಗ ಈ ಕಡೆ ಸೈಡ್ ಕೂಡ ನೋಡಿ, ಈ ಡೋರ್ ಸೈಡ್ ಇದೆಯಲ್ಲ, ಇದು ಅಷ್ಟೇ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ನೋಡಿ, ಟ್ರೇಗಳಿದೆಯಲ್ಲ, ಇದನ್ನು ಕೂಡ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಒಂದು ಬಟ್ಟೆಯಿಂದ ಒರೆಸಿ ಸಂಪೂರ್ಣವಾಗಿ ಈಗ ಡ್ರೈ ಆಗಿದೆ. ಈಗ ಇದನ್ನು ನಾವೀಗ ಫಿಕ್ಸ್ ಮಾಡ್ಕೊತ ಹೋಗೋಣ.
ಮೊದಲು ಈ ತರಕಾರಿ ಇಡುವ ಟ್ರೇ ಇದೆಯಲ್ಲ ಇದನ್ನು ನಾನು ಫಿಕ್ಸ್ ಮಾಡ್ತಿದ್ದೇನೆ. ಈ ಥರ ಪುಷ್ ಮಾಡಿ ಬಿಡಿ ಸಾಕು. ಈಗ ಇದ್ರ ಮೇಲ್ಗಡೆಯಿಂದ ನಾವು ಆ ಟ್ರೇಗಳನ್ನ ಇಟ್ಕೊತ ಹೋಗೋಣ. ನೋಡಿ ಟ್ರೇನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಹಾಗೆಯೇ ಇನ್ನೊಂದು ಟ್ರೇನ್ ಕೂಡ ನಾನು ಫಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಇದು ಒಂದು ಸರಿ ಪುಷ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಹೋಗಿ ಕೂತ್ಕೊಳ್ತದೆ. ಅಲ್ಲಿ ಒಂದು ಗ್ರೂ ಥರ ಇರ್ತದೆ, ಅಲ್ಲಿ ಲಾಕ್ ಆಗ್ತದೆ ನೋಡಿ ಇಲ್ಲಿ ಈ ಎಡ್ಜಲ್ಲಿ. ಸೊ ನೀವು ತೆಗಿಯುವಾಗ ಇದೆಯಲ್ಲ ಸ್ವಲ್ಪ ಈ ರೀತಿ ಎತ್ತಿ ತೆಗಿಬೇಕಾಗುತ್ತೆ. ಸೊ ಕ್ಲೋಸ್ ಮಾಡುವಾಗ ಜಸ್ಟ್ ಪುಷ್ ಮಾಡಿದರೆ ಸಾಕು. ಈಗ ಈ ಸೈಡ್ ಅಂದರೆ ಡೋರ್ನದ್ದು ಟ್ರೇಗಳಿರ್ತದಲ್ಲ ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಇದನ್ನು ಕರೆಕ್ಟಾಗಿ ಈ ಥರ ಇಟ್ಟು ಇಲ್ಲಿ ಪುಷ್ ಮಾಡಿ ಬಿಡಿ. ದುಡಿದ ತಕ್ಷಣ ಇಲ್ಲಿ ಲಾಕ್ ಆಗ್ತದೆ. ಈ ಗುರು ಇದು ಈ ಟೈಪ್ ಇದೆ ನೋಡಿ, ಇಲ್ಲಿ ಲಾಕ್ ಆಗುತ್ತೆ. ಹಾಗೆ ಸೆಕೆಂಡ್ ಟ್ರೇ ಕೂಡ ಫಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಎಲ್ಲದನ್ನೂ ಫಿಕ್ಸ್ ಮಾಡಿದ್ದೇನೆ. ನೋಡಿ ಈಗ ಎಷ್ಟು ಕ್ಲೀನ್ ಆಗಿದೆ ಮತ್ತು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತೇಳಿ. ನೋಡಿ ಫ್ರಿಡ್ಜ್ ಈಗ ಸಂಪೂರ್ಣವಾಗಿ ಹೊಸ ಥರ ಇದೆ ನೋಡಿ. ಅಂದರೆ ನೀವು ಸ್ಟಾರ್ಟಿಗೆ ತಂದಿರ್ತೀರಲ್ಲ ಆವಾಗ ಎಷ್ಟು ಕ್ಲೀನ್ ಆಗಿರ್ತದೋ ಅಷ್ಟೇ ಕ್ಲೀನಾಗಿ ಪರ್ಫೆಕ್ಟ್ ಆಗಿದೆ. ಈಗ ಒಂದು ಚೂರು ಕೂಡ ಕೊಳೆ ಇಲ್ಲ. ಫ್ರಿಡ್ಜನ್ನು ಹೇಗೆ ನಾವು ಕ್ಲೀನ್ ಮಾಡಬೇಕು ಅಂತಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.